ನಮಸ್ಕಾರ. ವೆಲ್, ನಿಮ್ಮ ಎಲ್ಲ ಒಂದು ಫೋಟೋಗ್ರಫಿ ನೀಡ್ಸ್, ಬೇಬಿ ಶವರ್ ಫೋಟೋಗ್ರಫಿ ಇರ್ಬೋದು, ಪ್ರಾಡಕ್ಟ್ ಫೋಟೋಗ್ರಫಿ ಇರ್ಬೋದು, ಅಥವಾ ನಿಮ್ಮ ವೆಡ್ಡಿಂಗ್ ಫೋಟೋಗ್ರಫಿ ಅಥವಾ ಎಂಗೇಜ್ಮೆಂಟ್ ಫೋಟೋಗ್ರಫಿ, ಎನಿಥಿಂಗ್ ಇನ್ ಫೋಟೋಗ್ರಫಿ ಒನ್ ಸ್ಟಾಪ್ ಸೊಲ್ಯೂಷನ್ ನಿಮಗೆ ಇದೆ. SLV ಡಿಜಿಟಲ್ ಆಫರಿಂಗ್ ಯು 10% ಫ್ಲಾಟ್ ಆಫ್. ಈ ಒಂದು ಸೀಸನ್ಗೆ, ವೆಡ್ಡಿಂಗ್ ಸೀಸನ್ ಅಪ್ರೋಚ್ ಆಗ್ತಾ ಇದೆ, ಫೆಸ್ಟಿವ್ ಸೀಸನ್ ಅಪ್ರೋಚ್ ಆಗ್ತಾ ಇದೆ. ಸೊ ನಿಮ್ಮ ಎಲ್ಲ ಫೋಟೋಗ್ರಫಿ ನೀಡ್ಸ್ಗೋಸ್ಕರ ಯು ಕ್ಯಾನ್ ಕಾಂಟ್ಯಾಕ್ಟ್ SLV ಡಿಜಿಟಲ್ ರೈಟ್ ಹಿಯರ್ ಅಟ್ ಲಗ್ಗೆರೆ. ಸೊ ಏನು ವೇಟ್ ಮಾಡ್ತಾ ಇದ್ದೀರಾ? ಸೊ ಬುಕ್ ಯುವರ್ ಸ್ಲಾಟ್ಸ್ ಫಾರ್ ಯುವರ್ ಫೋಟೋಗ್ರಫಿ ನೀಡ್ಸ್ SLV ಡಿಜಿಟಲ್. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ನಮ್ಮ ಸಬ್ಸ್ಕ್ರೈಬರ್ಸು ಸುಮಾರು ಜನ ಸುಕ್ಕ ಏನಕ್ಕೆ ಬರ್ತದೆ ಅದು ಡೀಟೇಲಾಗಿ ಹೇಳಿ, ಆಮೇಲೆ ಇನ್ನು ಕೆಲವರು ಇಂಗ್ರೀಡಿಯೆಂಟ್ಸ್ ಹೇಳಿ. ಈಗ ಸುಮಾರು ಕಡೆ ಈಗ ಚಳಿಗಾಲ ಇರೋದ್ರಿಂದ ನನಗೆ ಗೊತ್ತು ಎಲ್ಲ ಲಾಫ್ಟ್ಗಳಲ್ಲೂ ಅಕ್ಕಿಗಳು ವೆಯ್ಟ್ ಲಾಸ್ ಆಗ್ತಾ ಇದಾವೆ, ಸುಕ್ಕಾಗಿ ಹೋಗ್ತಾ ಇದಾವೆ ವಿತೌಟ್ ಎನಿ ರೀಸನ್ ಅಂತ. ಈ ವಿತೌಟ್ ಎನಿ ರೀಸನ್ ಅಕ್ಕಿಗಳು ಸುಕ್ಕಾಗಿ ಹೋಗ್ತಾ ಇರೋದಕ್ಕೆ ಕಾರಣ ಬಂದ್ಬಿಟ್ಟು ಈ ಫಂಗಸ್ಸಿಂದ. ಅಂದರೆ ಈ ಎರಡು ಥರ ಒಂದು ಪ್ಯಾಥೋಜನ್ಸ್ ಇರ್ತವೆ. ಅವುಗಳಲ್ಲಿ ನಾನು ಇಷ್ಟು ಸಮಯಗಳ ಕಾಲ ರಿಸರ್ಚ್ ಮಾಡಿದಾಗ ಅದಕ್ಕೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಎರಡು ಬ್ಯಾಕ್ಟೀರಿಯಾ ಕಾರಣ. ಒಂದು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ಯಾರಾಸೈಟ್ಸ್ ಅಂತ ಕರೀತೀರಿ, ಅದು ಒಂದು. ಆಮೇಲೆ ಫಂಗೈ, ಪ್ಯಾರಾಸಿಟಿಕ್ ಫಂಗೈ ಅಂತ ಕರೀತಾರೆ. ಅಂದರೆ ಈ ಫಂಗಸ್ಸಿಂದ ಉತ್ಪತ್ತಿ ಆಗುವಂಥ ಒಂದು ಪ್ಯಾಥೋಜನ್ಸ್ ಅವು, ಅಂದರೆ ಜೀವಾಣುಗಳು ಅಂತಲೇ ಕರೀತಾರೆ. ಇವುಗಳನ್ನ ನಾವು ಯಾವ ರೀತಿ ಲಾಫ್ಟ್ಗಳಲ್ಲಿ ನಿಭಾಯಿಸ್ಬೋದು ಅಂಥೇಳಿ ಮೇಯ್ನ್ ಅದನ್ನ ತಿಳ್ಕೊಬೇಕು. ಆಮೇಲೆ ನಾನು ತೋರಿಸಿದ್ನಲ್ಲ ರೀಲ್ಸಲ್ಲಿ, ಆ ಒಂದು ಮೆಡಿಸಿನ್ನ ನೀವು ಅದಕ್ಕೆ ಮಾಡ್ಕೋಬೇಕು. ಮೊದಲನೇದಾಗಿ ಫಂಗೈ, ಪ್ಯಾರಾಸಿಟಿಕ್ ಫಂಗೈ ಅಂತ ಏನು ಹೇಳ್ತೀವಿ, ಅದು ಯಾವ ರೀತಿ ಬರ್ತದೆ, ಅದಕ್ಕೆ ಕಾರಣ ಏನು ಅಂತ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಇವಾಗ ನೋಡಿ, ತುಂಬ ಚಳಿಗಾಲ ಇರೋದ್ರಿಂದ ಲಾಫ್ಟ್ಗಳಲ್ಲಿ ಅವುಗಳದ್ದು ಡ್ರಾಪಿಂಗ್ಸ್ ಇರ್ತದೆ. ಡ್ರಾಪಿಂಗ್ಸ್ಗೆ ತೇವಾಂಶ ಜಾಸ್ತಿ ಆದಾಗ ಅಲ್ಲಿ ಒಂದು ಫಂಗಸ್ ಫಾರ್ಮ್ ಆಗುತ್ತೆ. ಆ ಫಂಗಸ್ಸು ಅಕ್ಕಿಗಳ ದೇಹಕ್ಕೆ ಸೇರಿದಾಗ ಆ ಫಂಗಸ್ಗೆ ಮೇಯ್ನ್ ಆಹಾರ ಏನು ಅಂದರೆ ಜೀವಕೋಶಗಳು. ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಾಣುಗಳು, ಜೀವಕೋಶಗಳು ಏನಿರ್ತವೆ, ಸೆಲ್ಸು ಅಂತ ಏನು ಕರಿತೀವಿ, ಅವುಗಳೇ ಅವಕ್ಕೆ ಆಹಾರ. ಅವುಗಳನ್ನ ಕ್ರಮೇಣವಾಗಿ ಅವು ತಿಂದ್ಕೊಂಡು ಜೀವಿಸ್ತವೆ, ಮಲ್ಟಿಪ್ಲೈ ಆಗ್ತವೆ ದೇಹದಲ್ಲಿ. ಹಂಗಾದಾಗ ಅಕ್ಕಿಗಳಲ್ಲಿ ಯಾವಾಗ ಸೆಲ್ ಡ್ಯಾಮೇಜ್ ಆಗ್ತಾ ಹೋಗ್ತದೆ, ಅಕ್ಕಿ ವಿತೌಟ್ ಎನಿ ರೀಸನ್ನು ಅಕ್ಕಿಗಳು ಸುಕ್ಕಾಗಿ ಹೋಗ್ಬಿಡ್ತವೆ. ಇನ್ನೊಂದು ರೀಸನ್ನು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ. ಅದು ಬಂದ್ಬಿಟ್ಟು ಹೊಟ್ಟೆಯಲ್ಲಿ ಅಂಥ ಜಂತುಗಳಿಂದ ಫಾರ್ಮ್ ಆಗುವಂಥ ಒಂದು ಬ್ಯಾಕ್ಟೀರಿಯಾ, ಅದು ಪ್ಯಾರಾಸೈಟ್ ಅನ್ನೋದು. ಅದೇನು ಮಾಡ್ತದೆ, ಅದೂ ಸೇಮ್ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳು ಅಂತ ಏನು ಕರಿತೀವಿ, ಸೆಲ್ಸು ಆಮೇಲೆ ಟಿಶ್ಯೂಸ್ನ ಡ್ಯಾಮೇಜ್ ಮಾಡಿಕೊಂಡು ಅವುಗಳಲ್ಲಿರೋ ಪ್ರೋಟೀನ್ನ ಹೀರ್ಕೊಂಡು ಅವುಗಳಿಗೆ ಆಹಾರವಾಗಿ ಅವು ತಗೊಳ್ಳೋದ್ರಿಂದ ನಮ್ಮ ಅಕ್ಕಿಗಳಲ್ಲಿ ಸೆಲ್ ಡ್ಯಾಮೇಜು ಮತ್ತು ಟಿಶ್ಯೂಗಳು ಡ್ಯಾಮೇಜ್ ಆಗೋದ್ರಿಂದ ಅಕ್ಕಿಗಳು ಸುಕ್ಕಾಗಿ ಹೋಗ್ತವೆ. ಇವೆರಡು ರೀಸನಿಂದ 90% ಬರ್ಡ್ಸು ಸುಕ್ಕಾಗಿ ಹೋಗೋದು. ಇನ್ನು ಒಂದು ರೀಸನ್ನು, ಅದು ಕೆಲವೇ ಲಾಫ್ಟ್ಗಳಲ್ಲಿ ಬ್ರೀಡಿಂಗ್ ಆದಾಗ, ಇಲ್ಲ ಫೀಡ್ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇದ್ದಾಗ, ನಾವು ಟೈಮ್ ಟು ಟೈಮ್ ನೀರು ಆಹಾರ ಕೊಡದೇ ಇದ್ದಾಗ ಆ ಅಕ್ಕಿಗಳು ಸುಕ್ಕಾಗಿ ಹೋಗ್ತವೆ. ಇದು ತುಂಬ ಕಡಿಮೆ ಚಾನ್ಸಸ್ಸು, ಬಟ್ ಮೇಜರು ಇವೆರಡು. ಅದು ಚಳಿಗಾಲದಲ್ಲಿ, ಯಾಕಂದರೆ ತೇವಾಂಶ ಜಾಸ್ತಿ ಆಗೋದ್ರಿಂದ, ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ ಈ ಪ್ಯಾರಾಸಿಟಿಕ್ ಫಂಗೈ ಅಂತ ಏನು ಕರಿತೀವಿ, ಈ ಒಂದು ಪ್ಯಾಥೋಜನ್ನು ತುಂಬ ಎಲ್ಲ ಲಾಫ್ಟ್ಗಳಲ್ಲೂ ಈ ಟೈಮಲ್ಲಿ ಡೆವಲಪ್ ಆಗ್ತದೆ. ಯಾಕಂದರೆ ಮಾಯಿಶ್ಚರು, ತುಂಬ ಹ್ಯುಮಿಡಿಟಿ ಇರ್ತದೆ, ರಾತ್ರಿ ಹೊತ್ತು ಮಂಜಿನಾಂಶ ಜಾಸ್ತಿ ಇರೋದ್ರಿಂದ ಇದರ ಬೆಳವಣಿಗೆ ಜಾಸ್ತಿ ಆಗ್ತದೆ. ಇದನ್ನು ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ, ಡಿಸ್ಇನ್ಫೆಕ್ಟೆಂಟ್ಸ್ನ ಯೂಸ್ ಮಾಡಬೇಕು. ರೆಗ್ಯುಲರಾಗಿ ವಾರಕ್ಕೊಂದ್ಸತಿ ಗೂಡು ಕ್ಲೀನ್ ಮಾಡೋರು ದಿನ ಬಿಟ್ಟು ದಿನ ಕ್ಲೀನ್ ಮಾಡ್ತಾ ಇರಬೇಕು. ಆಮೇಲೆ ಜಾಸ್ತಿ ತೇವಾಂಶ ಆಗ್ದಂಗೆ ನೋಡ್ಕೋಬೇಕು. ಇವಾಗ ನೀವು ಕ್ಲೀನ್ ಮಾಡಿದ ತಕ್ಷಣ ಡಿಸ್ಇನ್ಫೆಕ್ಟೆಂಟು, ಇಲ್ಲೊಂದು ಇಮೇಜ್ ಹಾಕ್ತೀನಿ, ನಾನು ಯೂಸ್ ಮಾಡೋದು ಇದು ಕರ್ಸೋಲಿನ್ ಅಂತ. ಇದನ್ನು ನಾನು ಗೂಡು ಕ್ಲೀನ್ ಮಾಡಿದ ತಕ್ಷಣ, ಈ ಚಳಿಗಾಲ ಅಂದರೆ ಇವಾಗ ನವಂಬರಿಂದ ಜನವರಿ ಎಂಡ್ವರೆಗೂ ಇದ್ರದ್ದು ಪ್ರಭಾವ ಜಾಸ್ತಿ ಇರ್ತದೆ. ಅದರಿಂದ ದಿನ ಬಿಟ್ಟು ದಿನ ಕ್ಲೀನ್ ಮಾಡಿದಾಗೆಲ್ಲ 1 ಲೀಟ್ರ್ ನೀರಿಗೆ 1-2 ml ಇದು ಹಾಕ್ಕೊಂಡು ಲಾಫ್ಟೆಲ್ಲ ಸ್ಪ್ರೇ ಮಾಡಿಬಿಡ್ತೀನಿ. ಇವನ್ ಅಕ್ಕಿಗಳ ಮೇಲೂ ಸ್ಪ್ರೇ ಮಾಡ್ತೀನಿ, ಏನೂ ಸಮಸ್ಯೆ ಇಲ್ಲ. ಹಂಗಾದಾಗ ಈ ಒಂದು ಫಂಗಸ್ಸು ಫಾರ್ಮ್ ಆಗೋದು ಕ್ರಮೇಣ ಅವಾಯ್ಡ್ ಆಗುತ್ತೆ, ಅಕ್ಕಿಗಳು ಹೆಲ್ತಿಯಾಗಿರ್ತವೆ, ಸುಕ್ಕಾಗಿ ಹೋಗೋದಿಲ್ಲ. ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ನಾವು ಹಾಕ್ತಕ್ಕಂಥ ಫೀಡು, ಆ ಫೀಡನ್ನು ಇವಾಗ ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಹಾಕಿ ಮುಚ್ಚಿಟ್ಟಿರ್ತೀವಿ. ಅದು ಜಾಸ್ತಿ ದಿನ ಇದ್ದಂಗೆ ನೋಡ್ಬೋದು ನೀವು, ಕೆಲವೊಂದು ಕಡೆ ಬೂಸ್ಟ್ ಬಂದಂಗೆ ಕಣ್ಣಿಗೆ ಕಾಣಿಸುತ್ತೆ.
ಬಟ್ ಅವು ತುಂಬ ಮೈಕ್ರೋ ಆರ್ಗನಿಸಮ್ಸ್ ಇರೋದ್ರಿಂದ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಾಣಿಸೋದಿಲ್ಲ, ಬಟ್ ಅದು ಫಂಗಸ್ ಫಾರ್ಮ್ ಆಗಿರುತ್ತೆ. ಅದನ್ನೆತ್ತು ಅಕ್ಕಿಗಳಿಗೆ ಹಾಕಿದಾಗ ಅಕ್ಕಿ ದೇಹ ಸೇರ್ತದೆ. ಸೊ ಈ ಚಳಿಗಾಲದಲ್ಲಿ ಬಿಸಿಲು ಬಂದಾಗ ನಿಮ್ಗೆ ಯಾವಾಗ ಬಿಸಿಲು ಸಿಕ್ಕುತ್ತೋ ಅವಾಗ ಆ ಮುಚ್ಚಿಟ್ಟಿರ್ತಕ್ಕಂಥ ಫೀಡು ನೀವೇನು ಹಾಕ್ತೀರಾ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು, ಇಲ್ಲ ಹಾಕೋಕ್ಕೂ ಮುಂಚೆ ಬಿಸಿನೀರಲ್ಲಿ ಅದನ್ನ ನೀಟಾಗಿ ತೊಳೆದು ಹಿಂಡಿ ಎತ್ತಿ ಸೈಡ್ಗೆ ಇಟ್ಕೊಂಡು ಹಾಕೋದ್ರಿಂದ ಈ ಅಕ್ಕಿಗಳಲ್ಲಿ ಈ ಸುಕ್ಕ ಅನ್ನೋದು ಅವಾಯ್ಡ್ ಆಗುತ್ತೆ. ಅದಾದ ನಂತರ ಯಾವ ರೀತಿ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ಯಾರಾಸೈಟ್ಸ್ ಅಂತ ಹೇಳಿದ್ರೆ ಇದು ಫಂಗೈ ಪ್ಯಾರಾಸೈಟಿಕ್ ಫಂಗೈ ಬಗ್ಗೆ ಆಯಿತು. ನೆಕ್ಸ್ಟ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ಯಾರಾಸೈಟ್ಸ್ ಬಂದುಬಿಟ್ಟು ನಮ್ಮ ಅಕ್ಕಿಗಳಲ್ಲಿ ನಾವು ಡಿವರ್ಮಿಂಗ್ ಮಾಡದೇ ಇದ್ದ ಕಾರಣದಲ್ಲಿ ಅದರಲ್ಲಿ ಉತ್ಪತ್ತಿ ಆಗುವಂಥ ವರ್ಮ್ಸು ಅವು ಕ್ರಿಯೇಟ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಆ ಹುಳುಗಳಿಂದ ಬರ್ತಕ್ಕಂಥದ್ದು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ. ಅವು ಹೊಟ್ಟೆಯಲ್ಲಿ ಕರುಳುಗಳಲ್ಲಿ ಇರ್ತವೆ. ಅವು ಎಲ್ಲ ಇದು ಮಾಡ್ತದೆ, ಅಂದರೆ ಅಕ್ಕಿಗಳದ್ದು ಸೆಲ್ ಡ್ಯಾಮೇಜ್ ಮಾಡ್ತಾ ಬರ್ತದೆ. ಅದನ್ನು ನೀವು ಡಿವರ್ಮಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ಸರಿಪಡಿಸ್ಕೋಬೋದು. ಈ ಎರಡು ಒಂದು ರೀಸನ್ ಆಯಿತು. ಇದಾದ ನಂತರ ಅವುಗಳನ್ನ ಯಾವ ರೀತಿ ಈ ಪ್ಯಾರಾಸಿಟಿಕ್ ಫಂಗೈ ಇವಾಗ ಯಾವ್ದಾನ ಲಾಫ್ಟಲ್ಲಿ ಬಂದುಬಿಟ್ಟಿದೆ ಅದನ್ನು ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಸುಕ್ಕನ ಒಂದು ಡಿಸ್ಇನ್ಫೆಕ್ಟೆಂಟ್ ಮಾಡೋದು, ಲಾಫ್ಟ್ನ ದಿನ ಬಿಟ್ಟು ದಿನ ಸ್ಪ್ರೇ ಮಾಡ್ಕೊತಾ ಇರಿ ಕರ್ಸಲಿನ್ ಅನ್ನೋದು. ಆಮೇಲೆ ಅಕ್ಕಿಗಳಿಗೆ ಯಾವ ರೀತಿ ಮಾಡಬೇಕು ಅಂತ ನೋಡಿ, ಇಲ್ಲೊಂದು ವೆಟರ್ನರಿ ಮೆಡಿಸಿನ್ ತೋರಿಸ್ತೀನಿ. ಯಾರಾದರೂ ಸೀನಿಯರ್ಸು ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು ಇಂಜೆಕ್ಟ್ ಮಾಡ್ಕೊಳಕ್ಕೆ ಬಂದರೆ ಇದು ಐವರ್ಮೆಕ್ಟಿನ್ ಅಂತ ಒಂದು ಇಂಜೆಕ್ಷನ್ ಸಿಗ್ತದೆ. 0.2 ml ಚೆಸ್ಟ್ ಭಾಗದಲ್ಲಿ ನೀವು ಒಂದು ಡೋಸ್ ಕೊಡಬೇಕಷ್ಟೆ. ಒಂದು ಡೋಸ್ ಕೊಟ್ಟರೆ ಈ ಪ್ಯಾರಾಸಿಟಿಕ್ ಫಂಗೈ ಆಗಲಿ ಇಂಟರ್ನಲ್ ಪ್ಯಾರಾಸೈಟ್ಸ್ ಏನಿರ್ತದೆ ಅವೆಲ್ಲ ನಾಶ ಆಗ್ತದೆ. ಈ ಐವರ್ಮೆಕ್ಟಿನ್ ಅನ್ನೋದು ಇದಕ್ಕಂತಲೇ ಮಾಡಿರೋವಂಥದ್ದು ವೆಟರ್ನರಿ ಮೆಡಿಸಿನ್ನು. ಈ ಪ್ಯಾರಾಸೈಟ್ಸು ಆಮೇಲೆ ಫಂಗೈ ಪ್ಯಾರಾಸೈಟಿಕ್ ಫಂಗೈಸ್ನ ಎಲಿಮಿನೇಟ್ ಮಾಡೋದಕ್ಕೆ. ಇಂಜೆಕ್ಷನ್ ಮಾಡೋಕ್ಕೆ ಯಾರಿಗೆ ಬರಲ್ಲ ಅವರು ನೋಡಿ, ಇದು ಡಿವರ್ಮಿಂಗ್ ಅಂತ ನಾವು ಕರಿತೀವಿ. ಐಟೆಕ್ ಅಂತ ಸಿಗ್ತದೆ ಮೆಡಿಕಲ್ ಸ್ಟೋರ್ಗಳಲ್ಲಿ. ಇದು ಎಲ್ಲ ಲಾಫ್ಟ್ಗೆ ಯಾವ್ದು ಲಾಫ್ಟಲ್ಲಿ ಸುಖ ಕಾಣಿಸ್ಕೊಂಡಿದೆ ಅಂದರೆ ಅಲ್ಲಿ ಫಂಗಸ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅದು ಒಂದರಿಂದ ಒಂದಕ್ಕೆ ಆಡ್ತಾ ಹೋಗುತ್ತೆ. ಸೊ ಏನು ಮಾಡಬೇಕು, ಈ ಒಂದು ಐಟೆಕ್ನ ತಗೊಂಡು ಒಂದೇ ಡೋಸು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಒಂದು 4 ಡ್ರಾಪು 10 ml ವಾಟ್ರಲ್ಲಿ ಹಾಕ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕೊಡಿ ಬೆಳಗ್ಗೆ ಟೈಮು. ಕೊಟ್ಬಿಟ್ಟು ಸಂಜೆ ಮೇವಿಟ್ರೆ ಕ್ರಮೇಣ ಈ ಫಂಗಸ್ ಏನಿದೆ ಪ್ಯಾರಾಸೈಟ್ಸು ಇವೆಲ್ಲ ಎಲಿಮಿನೇಟ್ ಆಗಿಬಿಡ್ತದೆ. ಇವಾಗ ನೀವೆಲ್ಲ ಡಿವರ್ಮಿಂಗ್ ಮಾಡೋವಾಗ ನೋಡಿರ್ತೀರ, ಅದರಲ್ಲೂ ಬರೆದಿರ್ತಾರೆ ಆಲ್ಬೆಂಡಜಾಲ್ ಪ್ಲಸ್ ಐವರ್ಮೆಕ್ಟಿನ್ ಅಂತ. ಅದೆರಡು ಕಾಂಬಿನೇಷನ್ ಇರೋದ್ರಲ್ಲಿ ನೀವು ಡಿವರ್ಮ್ ಮಾಡಿ ಅಂತ ನಾನು ಲಾಸ್ಟೇ ಒಂದು ವಿಡಿಯೋ ಹಾಕಿದ್ದೆ. ಅದನ್ನು ನೋಡಿ ನೀವು ಮಾಡಿಲ್ಲ, ಯಾಕಂದರೆ ಕೆಲವರು ತುಂಬ ಜನ ಬರೀ ಆಲ್ಬೆಂಡಜಾಲ್ ಮಾಡ್ತಾರೆ. ಆಲ್ಬೆಂಡಜಾಲ್ ಮಾಡಿದಾಗ ಏನಾಗುತ್ತೆ, ಅಕ್ಕಿಗಳಲ್ಲಿರ್ತಕ್ಕಂಥ ಜಂತುಳುಗಳನ್ನ ಮಾತ್ರ ನಾಶ ಮಾಡ್ತಾರೆ ಹೊರತು ಆ ಪ್ಯಾರಾಸೈಟ್ಸ್ನ ನಾಶ ಮಾಡಲ್ಲ. ಅದು ಆ ಪ್ಯಾರಾಸೈಟ್ಸ್ನ ನಾಶ ಮಾಡಲಿಕ್ಕೆ ಐವರ್ಮೆಕ್ಟಿನ್ ಇರಬೇಕು. ಅದರಿಂದನೇ ನಾನು ಹೇಳೋದು ಆಲ್ಬೆಂಡಜಾಲ್ ಪ್ಲಸ್ ಐವರ್ಮೆಕ್ಟಿನ್ ಎರಡು ಕಾಂಬಿನೇಷನ್ ಇರೋವಂಥ ಡಿವರ್ಮರ್ನ ಯೂಸ್ ಮಾಡಿ ಅಂತ. ಇವಾಗ ಯಾರ್ಯಾರು ಮಾಡ್ಕೊಂಡಿಲ್ಲ ಡಿವರ್ಮಿಂಗು ಅದು ನೀವು ಯೂಸ್ ಮಾಡ್ಬೋದು. ಈ ಬ್ಯಾಂಡಿ ಪ್ಲಸ್ ಅಂತ ಬರುತ್ತೆ, ಅದು ಫೋಟೋ ಹಾಕ್ತೀನಿ ನೋಡಿ. ಇದರಲ್ಲಿ ಆಲ್ಬೆಂಡಜಾಲು ಪ್ಲಸ್ ಐವರ್ಮೆಕ್ಟಿನ್ ಎರಡೂ ಇರ್ತದೆ ಕಾಂಬಿನೇಷನ್. ಎರಡು ಇದ್ದಾಗ ಜಂತುಳನೂ ಹೋಗುತ್ತೆ, ಈ ಪ್ಯಾರಾಸೈಟ್ಸು ಹೋಗ್ತವೆ, ಅವಾಗ ಅಕ್ಕಿಗಳು ಸುಕ್ಕಾಗಿ ಹೋಗಲ್ಲ. ಯಾರ್ಯಾರು ಆಲ್ರೆಡಿ ಡಿವರ್ಮಿಂಗ್ ಮಾಡಿಬಿಟ್ಟಿದ್ದೀವಿ ನಾವು, ಇವಾಗ ಐಟೆಕ್ ಮಾತ್ರ ಯೂಸ್ ಮಾಡ್ಬೋದಾ ಅಂತ ಡೌಟ್ ಇರೋರು ಮಾಡ್ಬೋದು. ಈ ಐಟೆಕ್ನ ನೀವು ತಿಂಗಳಲ್ಲಿ 2 ಸತಿ 15 ದಿನಕ್ಕೊಂದು ಸತಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಈ ಚಳಿಗಾಲ ಇರೋದ್ರಿಂದ ಇವಾಗ ಕೊಡಿ, 15 ದಿನ ಬಿಟ್ಕೊಂಡು ಇನ್ನೊಂದು ಡೋಸ್ ಮಾಡಿ 4 ಡ್ರಾಪು ಒಂದು ಅಕ್ಕಿಗೆ 10 ml ನೀರಲ್ಲಿ ಹಾಕ್ಕೊಂಡು ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ಬೇಕು. ಕುಡಿಸಿದಾಗ ಈ ಐವರ್ಮೆಕ್ಟಿನ್ನ ಕೆಲಸ ಏನಂದರೆ ಈ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್ನ ಕ್ಲಿಯರ್ ಮಾಡೋದೇ ಕೆಲಸ ಇರೋದು. ತುಂಬ ಚೆನ್ನಾಗಿ ನಿಭಾಯಿಸ್ಕೊಡ್ತದೆ. ಇದು ಒಂದು ಟ್ರೀಟ್ಮೆಂಟು. ಇನ್ನು ಕೆಲವರು ಈ ನಾಟಿಯಲ್ಲಿ ಯಾವ ರೀತಿ ಮಾಡ್ಕೋಬೋದು ಈ ಪ್ಯಾರಾಸೈಟ್ಸ್ನ ಅಂತ ಕೇಳೋರು, ನಾನೊಂದು ಸಿಂಪಲ್ ಮನೆ ಹೋಮ್ ರೆಮಿಡಿ ತೋರಿಸ್ತೀನಿ. ಅದನ್ನು ಮಾಡೋದ್ರಿಂದ ಈ ಪ್ಯಾರಾಸೈಟ್ಸು ಹೋಗ್ತವೆ. ಪ್ಯಾರಾಸೈಟ್ಸು ಹೋಗೋದು ಅಲ್ಲದೆ ಅಕ್ಕಿಗಳು ಹೆಲ್ತಿಯಾಗಿರ್ತವೆ. ಇದನ್ನು ನೋಡಿ, ಈಗ ನಮ್ಮ ಆಲ್-ಇನ್ ಒನ್ ಯಾರ್ಯಾರು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ಚಳಿಗಾಲ ಇರೋದ್ರಿಂದ 3 ದಿನಕ್ಕೊಂದ್ಸಲಿ ಯಾರ್ಯಾರು ಕೊಡ್ತಾ ಇದ್ದೀರಾ ಅಂಥವ್ರಲ್ಲಿ, ಯಾಕಂದರೆ ಆಲ್-ಇನ್ ಒನ್ನಲ್ಲಿ ಜಂತುಳನೂ ಫಾರ್ಮ್ ಆಗಲ್ಲ, ಪ್ಯಾರಾಸೈಟ್ಸು ಬರಲ್ಲ. ಅಷ್ಟು ನೀಟಾಗಿ ನೋಡಿ. ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರ್ತದೆ, ನಮ್ಮ ಆಲ್-ಇನ್ ಒನ್ ರೆಗ್ಯುಲರಾಗಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರ ಲಾಫ್ಟಲ್ಲಿ ಸುಖ ಸಮಸ್ಯೆ ಇರಲ್ಲ. 100% ಗ್ಯಾರಂಟಿ ನಾನು ಕೊಡ್ತೀನಿ. ಸುಖಾರು ಇರಲ್ಲ, ಡೈಜೆಷನ್ ಪ್ರಾಬ್ಲಮ್ಸು ಇರಲ್ಲ, ಹೆಲ್ತಿಯಾಗಿರ್ತವೆ ಬರ್ಡ್ಸು. ಅಂಥವರು ಏನು ಯೂಸ್ ಮಾಡಬೇಕಾಗಿಲ್ಲ. ಯಾರ್ಯಾರ ಹತ್ರ ಆಲ್-ಇನ್ ಒನ್ ಇಲ್ಲ ಅವರಿಗೆ ನಾನೊಂದು ಹೋಮ್ ರೆಮಿಡಿ ಹೇಳ್ತೀನಿ. ಇದನ್ನು ಮಾಡಿ ನಿಮ್ಮ ಅಕ್ಕಿಗಳಿಗೆ ಕೊಡೋದ್ರಿಂದ ಅಕ್ಕಿಗಳಲ್ಲಿ ಈ ಸುಕ್ಕಾಗಿ ಬರೋವಂಥ ಚಾನ್ಸಸ್ ಪ್ರಿವೆನ್ಷನ್ನು ತುಂಬ ಚೆನ್ನಾಗಾಗ್ತದೆ. ಅದಕ್ಕೆ ಈ ಪ್ಯಾರಾಸೈಟ್ಸ್ನ ಎಲಿಮಿನೇಟ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಆಗಲಿ ನಾಟಿ ಔಷಧಿಯಲ್ಲಿ ಏನೇನು ಮೇಯ್ನ್ ರೀಸನ್ ಅಂತ ಹೇಳಿದ್ರೆ ಅರ್ಬ್ಸು ನೋಡಿ. ಇದು ಬೇವಿನ ಸೊಪ್ಪು ನಾನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದಿಷ್ಟು ಬೇವಿನ ಸೊಪ್ಪು ತಗೋಬೇಕು.
ಅದಾದಮೇಲೆ ಇದು ಚಕ್ಕೆ, ಇದು ನೀವು ಒಂದು 50 ಗ್ರಾಮ್ಸ್ ಬೇವಿನ ಸೊಪ್ಪಿಗೆ 20 ಗ್ರಾಮ್ಸ್ ಅಷ್ಟು ಚಕ್ಕೆ ಹಾಕಿ, ದಾಲ್ಚೀನಿ ಅಂತ ಕರಿತೀವಿ ಚಕ್ಕೆ. ಆಮೇಲೆ ಇನ್ನೊಂದು 20 ಗ್ರಾಮ್ಸ್ ಅಷ್ಟು ಲವಂಗ. ಈ ಲವಂಗ ಬಂದ್ಬಿಟ್ಟು ಪ್ಯಾರಾಸೈಟ್ಸ್ಗೆ ಮಾಡಿದಂಥ ಔಷಧಿ ಇದು. ಇದರಲ್ಲೂ ಅಷ್ಟೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಭಾವ ಜಾಸ್ತಿ ಇರೋದ್ರಿಂದ ಈ ಒಂದು ಪ್ಯಾರಾಸೈಟ್ಸ್ನ ಎಲಿಮಿನೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಲವಂಗ. ಇದಾದಮೇಲೆ ಒಳ್ಳೆ ಅರಿಶಿನ, ಟರ್ಮರಿಕ್ ಅಂತ ಕರಿತೀವಿ. ಓಕೆ, ನೋಡಿ ಫ್ರೆಂಡ್ಸ್, ಇದು ಅರಿಶಿನ ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಯೂಸ್ ಮಾಡ್ತಿರಲ್ಲ ಅದೇ ಅರಿಶಿನ ತಗೊಳ್ಳಿ. ಅದು 1 ಸ್ಪೂನ್, ನೋಡಿ ಈ ಥರ ಟೇಬಲ್ ಸ್ಪೂನು ಅರಿಶಿನ. ಇಲ್ಲಿ ಏನೇನು ಹಾಕ್ಕೊಂಡಿದ್ದೀವಿ, ಒಂದು 50 ಗ್ರಾಮ್ ಬೇವಿನ ಸೊಪ್ಪು, 20 ಗ್ರಾಮ್ ಚಕ್ಕೆ, ಆಮೇಲೆ 20 ಗ್ರಾಮ್ ಲವಂಗ, 1 ಟೇಬಲ್ ಸ್ಪೂನು ಅರಿಶಿನ, ಇಲ್ಲ ಅಂದರೆ 20 ಗ್ರಾಮ್ಸ್ ಆಗೋಷ್ಟು ಅರಿಶಿನ ಹಾಕ್ಕೋಬೋದು. ಎಫೆಕ್ಟಿವ್ನೆಸ್ಸು ಲಾಫ್ಟಲ್ಲಿ ಜಾಸ್ತಿ ಇದೆ ಅಂದರೆ 20 ಗ್ರಾಮ್ ಹಾಕ್ಕೊಳ್ಳಿ. ಏನಿಲ್ಲ, ಬರ್ಡ್ಸ್ ಹೆಲ್ತಿಯಾಗಿದ್ದಾವೆ, ಚೆನ್ನಾಗಿ ಪ್ರಿವೆನ್ಷನ್ ಮಾಡಬೇಕಂದ್ರೆ 1 ಟೇಬಲ್ ಸ್ಪೂನ್ ಸಾಕು, ಅಂದರೆ ಒಂದು 2-3 ಗ್ರಾಮ್ ಬರ್ತದೆ. ಅಷ್ಟು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಎಲ್ಲ ಬ್ರೇಕ್ ಮಾಡಿ ಈ ರೀತಿ ಒಂದು ಮಿಕ್ಸರ್ ಜಾರ್ ತಗೊಂಡು ಇದೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡಿ. ಈ ರೀತಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ಬೇವಿನ ಸೊಪ್ಪನ್ನು ಈ ಕಡ್ಡಿಗಳನ್ನು ಬಿಸಾಕ್ಬೇಡಿ. ಇದನ್ನು ಮುರಿದು ಎಲ್ಲ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು, ಇದು ಡ್ರೈ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪೌಡ್ರ್ ಆಗ್ತದೆ. ಇಲ್ಲಾಂದರೆ ನೀವು ಹಾಗೇನೆ ಇಟ್ಕೋಬೋದು. ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಾಗ ಪೌಡ್ರ್ ಆಗತ್ತದು. ಆ ಪೌಡರ್ನ ಯಾವ ರೀತಿ ಯೂಸ್ ಮಾಡಬೇಕು ಬರ್ಡ್ಸ್ಗೆ ಅಂತ ಹೇಳ್ತೀನಿ ನೋಡಿ. ಆ ಪೌಡರ್ನ ಯೂಸ್ ಮಾಡೋ ವಿಧಾನ ಬಂದ್ಬಿಟ್ಟು 1 ಲೀಟರ್ ನೀರು ತಗೋಬೇಕು ನೀವು. ಅಕ್ಕಿಗಳಿಗೆ ನಾರ್ಮಲ್ ಆಗಿ ಎಷ್ಟು 1 ಲೀಟರ್ ನೀರು ಕೊಡ್ಸಂಗಿದ್ರೆ 1 ಲೀಟರು, 2 ಲೀಟರ್ ನೀರು ಕೊಡ್ಸಂಗಿದ್ರೆ 2 ಲೀಟರು ಇಟ್ಕೊಳ್ಳಿ. ಈ ಒಂದು ಔಷಧಿನ, ಈ ಒಂದು ಪೌಡ್ರ್ ಏನಾಗಿರ್ತದೆ, ಇದು 1 ಟೇಬಲ್ ಸ್ಪೂನ್ ಅಷ್ಟು 1 ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿ, ಅಂದರೆ ಬಿಸಿ ಮಾಡಿ, ಚೆನ್ನಾಗಿ ಬಿಸಿ ಮಾಡಿ. ಅದು ಅರ್ಧ ಲೀಟ್ರಿಗೆ ಬರುತ್ತೆ ನೀರು. ಆ ಅರ್ಧ ಲೀಟ್ರನ್ನ ಎತ್ತಿ ಸೈಡ್ಗಿಡಿ, ಮತ್ತೆ ಅರ್ಧ ಲೀಟ್ರ್ ಬಿಸಿ ನೀರು ಕಾಯಿಸಿ, ನಾರ್ಮಲ್ ವಾಟರ್ ಕಾಯಿಸ್ಬಿಟ್ಟು ಆ ಅರ್ಧ ಲೀಟ್ರನ್ನ ಅದ್ರಲ್ಲಿ ಮಿಕ್ಸ್ ಮಾಡಿದಾಗ ಡೆಲ್ಯೂಷನ್ನು ಪವರು ಕಡಿಮೆ ಆಗುತ್ತೆ. ಕಡಿಮೆ ಆದಾಗ 1 ಲೀಟ್ರ್ ಆಗತ್ತದು. ಆ 1 ಲೀಟ್ರ್ ನೀರನ್ನ ಅಕ್ಕಿಗಳಿಗೆ ಡೈಲಿ ನೀವು ಕೊಟ್ಟರು ಏನು ಸಮಸ್ಯೆ ಇಲ್ಲ. ದಿನ ಬಿಟ್ಟು ದಿನ ಕೊಡ್ಬೋದು. ಇದನ್ನ ಮರಿಗಳು ಮಾಡಿರತಕ್ಕಂಥ ಅಕ್ಕಿಗಳಿಗೆ ಕೊಡ್ಬೋದಾ ಅಂತ ಕೇಳೋರಿದ್ದೀರಾ. ಮರಿಗಳು ಮಾಡಿರೋಂಥ ಅಕ್ಕಿಗಳಿಗೂ ಕೊಡ್ಬೋದು. ಮರಿಗಳಿಗೂ ನೀವು 10 ml ಕುಡಿಸಿದ್ರೆ ಹೊಟ್ಟೆಯಲ್ಲಿ ಜಂತುಳು ಆಗಲ್ಲ, ಗ್ರೋತ್ ತುಂಬ ಚೆನ್ನಾಗಿ ಬರ್ತದೆ. ನೀವು ಈ ಒಂದು ಮೆಡಿಸಿನ್ ಸೊಲ್ಯೂಷನ್ನ ಮರಿಗಳಿಗೆ ಕುಡಿಸೋದ್ರಿಂದ ಒಂದು 10 ml ಫೀಡಿಂಗ್ ಎಲ್ಲ ಆದಮೇಲೆ ಅವುಗಳಲ್ಲಿ ಪ್ಯಾರಾಸೈಟ್ಸ್ ಬರಲ್ಲ, ಜಂತುಳ ಫಾರ್ಮ್ ಆಗಲ್ಲ. ಸೊ ತಿಂದಿದ್ದೆಲ್ಲ ಚೆನ್ನಾಗಿ ಮೈ ಹಿಡಿತದೆ. ದೊಡ್ಡ ಅಕ್ಕಿಗಳು ಚೆನ್ನಾಗಿ ಸುಕ್ಕಾಗಿ ಹೋಗಲ್ಲ, ಹೆಲ್ತಿಯಾಗಿರ್ತವೆ. ಆಮೇಲೆ ಈ ಪ್ಯಾರಾಸೈಟಿಕ್ ಫಂಗಸ್ ಏನಾದರೂ ಕ್ರಿಯೇಟ್ ಆಗಿ ಸುಕ್ಕಾಗಿ ಹೋಗ್ತಿರೋ ಅಕ್ಕಿಗಳಿಗೆ ಕ್ರಮೇಣವಾಗಿ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ. ಪ್ಯಾರಾಸೈಟ್ಸ್ ಎಲಿಮಿನೇಟ್ ಆಗ್ತಾ ಇದ್ದಂಗೆ, ಮೊನ್ನೆ ನಾನು ಯಾವುದೋ ಒಂದು ರೀಲ್ ಯಾರ್ದೋ ಶೇರ್ ಮಾಡಿದ್ದೆ. ಅವರು ಲ್ಯಾಬಲ್ಲಿ ಅರಿಶಿನ ಈ ಪ್ಯಾರಾಸೈಟ್ಸ್ ಇರ್ತಕ್ಕಂಥ ಒಂದು ಲಿಕ್ವಿಡ್ ಮೇಲೆ ಹಾಕಿದಾಗ 1 ಅವರಲ್ಲಿ ಆ ಪ್ಯಾರಾಸೈಟ್ಸ್ ಎಲ್ಲ ಸತ್ತೋಗ್ಬಿಡ್ತವೆ. ಆ ಒಂದು ಎಫೆಕ್ಟಿವ್ನೆಸ್ ಈ ಅರಿಶಿನದಲ್ಲಿದೆ. ಅದು ಆಂಟಿಮೈಕ್ರೋಬಿಯಲ್ ಪ್ರಾಪರ್ಟಿ ಇರೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಈ ಒಂದು 4 ಕಾಂಬಿನೇಷನ್, ಬೇವಿನ ಸೊಪ್ಪು, ಚಕ್ಕೆ, ಅರಿಶಿನ, ಆಮೇಲೆ ಲವಂಗ, ಪ್ಯಾರಾಸೈಟ್ಸ್ಗೆ ತುಂಬ ಒಳ್ಳೇದು. ಹೊಟ್ಟೆನ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಇದಾದ ನಂತರ ಇದಿಷ್ಟು ಮೆಡಿಸಿನ್ ಮಾಡ್ಕೊಳ್ಳೋಂಥ ವಿಧಾನ ಆದಮೇಲೆ ರೀಲಲ್ಲಿ ನಾನು ಏನು ಹಾಕಿದ್ದೆ ಅದನ್ನು ತೋರಿಸ್ತೀನಿ. ಅದು ಬಂದ್ಬಿಟ್ಟು ನೋಡಿ, ಇದು ಬಾದಾಮು ಮತ್ತು ಪಂಪ್ಕಿನ್ ಸೀಡ್, ಅಂದರೆ ಕುಂಬಳಕಾಯಿ ಬೀಜ. ಅದನ್ನು ಈ ಪ್ಯಾರಾಸೈಟ್ಸ್ಗೆ, ಜಂತುಳಕ್ಕೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದ್ರಿಂದ ಪಂಪ್ಕಿನ್ ಸೀಡ್ ಇಟ್ಕೊಂಡಿದ್ದೀನಿ. ಆಮೇಲೆ ಬಾದಾಮು. ಇದು ಹಾಕೋದ್ರಿಂದ ಬರೀ ಪ್ಯಾರಾಸೈಟ್ಸ್ ಎಲಿಮಿನೇಟ್ ಆಗ್ತವೆ ಹೊರತು ಅಕ್ಕಿಗಳು ವೆಯ್ಟ್ ಗೇನ್ ಆಗೋದಿಲ್ಲ. ಯಾಕಂದರೆ ಅದು ನಿಧಾನ ಆಗುತ್ತೆ. ಪ್ಯಾರಾಸೈಟ್ಸ್ ಎಲ್ಲ ಹೊರಟೋದ್ಮೇಲೆ ನಾವು ಹಾಕೋ ಫೀಡ್ ತಿಂದು ನಿಧಾನಾಗಿ ಒಂದು 15-20 ದಿನದಲ್ಲಿ ರಿಕವರಿ ಆಗ್ತವೆ. ಬೇಗ ರಿಕವರಿ ಆಗೋದಕ್ಕೆ ಅದನ್ನು ಈ ಒಂದು ಕಾಂಬಿನೇಷನ್ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಏನೇನು ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇಲ್ಲಿ ಲಿಸ್ಟ್ ಹಾಕ್ತೀನಿ ನೋಡಿ. ಬಾದಾಮ್ ಹಾಕ್ಕೊಂಡಿದ್ದೀನಿ. ನೀವು 100 ಗ್ರಾಮ್ಸ್ ಮಾಡ್ಕೋಬೇಕಂದ್ರೆ 25 ಗ್ರಾಮ್ ಬಾದಾಮ್ ಹಾಕ್ಕೋಬೇಕು. ಆಮೇಲೆ 25 ಗ್ರಾಮ್ ಕುಂಬಳಕಾಯಿ ಬೀಜ ಹಾಕ್ಕೋಬೇಕು. ಆಮೇಲೆ 25 ಗ್ರಾಮು ಬಂದ್ಬಿಟ್ಟು ಬಿಳಿ ಎಳ್ಳು, ಆಮೇಲೆ ಕಪ್ಪೆಳ್ಳು ಅಂತ ಬರುತ್ತೆ. 2 ಹಾಕ್ಕೊಂಡ್ರು ಒಳ್ಳೇದೆ. 25 ಗ್ರಾಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು
ಪೌಡ್ರ್ ಆದಮೇಲೆ ಅದಕ್ಕೆ 1 ಸ್ಪೂನು ಅರಿಶಿನ, ಟರ್ಮರಿಕ್ ಇಲ್ಲೆಲ್ಲೋ ಇಟ್ಟೆ ಈಗ್ತಾನೆ. ಈ ಒಂದು 1 ಸ್ಪೂನ್ ಅರಿಶಿನ ಹಾಕಿ, ಆಮೇಲೆ ಇದು 100 ಗ್ರಾಮ್ಸ್ ಆದಾಗ ಪೌಡ್ರು 100 ಇಲ್ಲ 125 ಗ್ರಾಮ್ಸ್ ಬರುತ್ತೆ. ಅದಕ್ಕೆ ಈಕ್ವಲ್ ಅಮೌಂಟ್ ಆಗಿ ಬೆಲ್ಲ ಹಾಕ್ಕೋಬೇಕು. ಒಳ್ಳೆ ಬೆಲ್ಲ ತಗೊಳ್ಳಿ, ಈ ಅಚ್ಚ ಬೆಲ್ಲ ಬೇಡ, ಉಂಡೆ ಬೆಲ್ಲ ಇರ್ತದೆ ಕಪ್ಪುದು, ಅದು ತಗೊಂಡು ಚೆನ್ನಾಗಿ ತುರ್ಕೊಂಡು ತುರೆ ಮಣ್ಣಿ ಮೇಲೆ 2 ಈಕ್ವಲ್ ಆಗಿ ಮಿಕ್ಸ್ ಮಾಡಿ ಉಂಡೆಗೆ ಕಟ್ಕೊಂಡ್ರೆ ಈ ಒಂದು ಕಾಂಪೋಸಿಷನ್ ಬಂದ್ಬಿಟ್ಟು ಏನಕ್ಕೆ ವರ್ಕ್ ಆಗುತ್ತೆ ಫಾರ್ಮುಲಾ ಅಂತ ಹೇಳಿದಾಗ, ನಿಮ್ಮ ಅಕ್ಕಿಗಳು ಮರಿಗಳಿಗೆ ಚೆನ್ನಾಗಿ ಅಕ್ಕಿ ವೀಕ್ ಆಗಿರ್ತವೆ. ಈ ಪ್ಯಾರಾಸೈಟ್ಸು ಸುಕ್ಕ ಪ್ರಾಬ್ಲಮಿಂದ ವೀಕ್ ಆಗಿರಲ್ಲ ಅಂತ ನಾನು 10% ಅಂತ ಏನು ಹೇಳಿದೆ, ಆ ಮರಿಗಳಿಗಾಗಿ ಇಲ್ಲಾಂದ್ರೆ ನಾವು ಆಗ್ತಕ್ಕಂಥ ಫೀಡು ಟೈಮ್ ಸರಿಯಾಗಿ ಊಟ ನೀರು ಕೊಡ್ತೀರಾ ಸುಕ್ಕಾಗಿ ಹೋಗ್ತಾರಂಥ ಅಕ್ಕಿಗಳಿಗೆ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಬೆಳಗ್ಗೆ 1-2 ಗೋಲಿ, ಸಾಯಂಕಾಲ 1-2 ಗೋಲಿ ಕೊಟ್ಟರೆ ಅಕ್ಕಿಗಳು ಬೇಗ ಒಂದು 20 ದಿನದಲ್ಲಿ ರೆಡಿ ಆಗೋ ಅಕ್ಕಿ ಒಂದು 10 ದಿನದಲ್ಲಿ ವೆಯ್ಟ್ ಗೇನ್ ಆಗ್ತದೆ. ಸೊ ಇನ್ನು ಕೆಲವ್ರಿಗೆ ಏನು ಡೌಟ್ ಇರ್ತದೆ, ಇದು ಎರಡೂ ನಾವು ಕೊಡ್ಬೋದಾ ಕಾಂಬಿನೇಷನ್ ಅಂತ ಹೇಳ್ತೀರಾ. ಹೌದು, ಕೊಡ್ಬೋದು. ಇದನ್ನ ನೀರು ಬಾಯ್ಲ್ ಮಾಡಿ ಇದು ಕೊಡ್ತಾ ಇದ್ರೆ ಇದ್ರ ಕೆಲಸ ಇದು ಮಾಡ್ತದೆ. ಈ ನೀರು ಕುಡಿಸಿ ಆದ್ಮೇಲೆ ಈ ಸುಕ್ಕಾಗಿ ಹೋಗಿರೋಂಥ ಅಕ್ಕಿಗೆ ಇದೊಂದು 3 ಗೋಲಿ ಕಡಲೆಕಾಳು ಅಷ್ಟು ದಪ್ಪ ಮಾಡಿಕೊಂಡು, ಮೊನ್ನೆ ನಾನು ರೀಲ್ಸಲ್ಲಿ ನೋಡಿದ್ದೆ ಇಷ್ಟುದ್ದ, ಅದು ಸೈಡಲ್ಲಿ ಹಾಕ್ತೀನಿ. ಅದನ್ನ ಬೇಕಾದ್ರೆ ನೀವು 2 ಗೋಲಿ ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ, ಗಂಡಾಗ್ಲಿ ಹೆಣ್ಣಾಗ್ಲಿ ತಿನ್ಸ್ಕೋತಾ ಬರ್ತಾ ಇದ್ರೆ ಅಕ್ಕಿಗಳು ಸುಕ್ಕಾಯಿಂದ ಬೇಗ ರಿಕವರಿ ಆಗ್ತವೆ. ಮೇಯ್ನ್ ಆಗಿ ಪ್ರಿವೆಂಟ್ ಮಾಡ್ಕೋಬೇಕು. ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಆ ಒಂದು ಡಿಸ್ಇನ್ಫೆಕ್ಟೆಂಟೇ ಆಗಲಿ, ಆಮೇಲೆ ಐವರ್ಮೆಕ್ಟಿನ್ನ ಯೂಸ್ ಮಾಡಿ, ಐಟೆಕ್ನ. ಅದು ಹಾಕಿದ್ದು ಡೋಸ್ ಮುಗಿಸಿದ್ಮೇಲೆ ಇದನ್ನ ಕಂಟಿನ್ಯೂ ಮಾಡ್ಕೊಂಬನ್ನಿ. ಇದು ರೆಗ್ಯುಲರ್ ಆಗಿ ಕೊಡ್ಬೋದು, ಇದನ್ನು ರೆಗ್ಯುಲರ್ ಆಗಿ ಕೊಡ್ಬೋದು. ಇದು ಮರಿಗಳು ಮಾಡಿ ವೀಕ್ ಆಗಿರೋಂಥವಕ್ಕೆ ಚೆನ್ನಾಗಿ ಕೆಲಸ ಮಾಡ್ತದೆ, ಇದೇನು ಅವಶ್ಯಕತೆ ಇರಲ್ಲ. ಇದು ಮಾಡಿದ್ರೆ ಒಳ್ಳೇದೇನೆ. ಇದನ್ನ ನೀರಲ್ಲಿ ಬಾಯ್ಲ್ ಮಾಡಿ ಕೊಡಿಸಿ. ಯಾಕಂದ್ರೆ 2 ತಿಂಗಳು ನಾವು ಕಷ್ಟಪಡದೆ ಏನೂ ಆಗೋದಿಲ್ಲ. ಕೂತಿದ್ದ ಜಾಗದಲ್ಲಿ ಅಕ್ಕಿಗಳು ವಾಸಿ ಆಗ್ಬಿಡ್ಬೇಕು ಅಂದ್ರೆ ಆಗಲ್ಲ, ಶ್ರಮ ವಹಿಸ್ಬೇಕು. ವಹಿಸಿದಾಗಲೇ ನಾವು ಸಾಕಿರ್ತಕ್ಕಂಥ ಪ್ರೀತಿ ಅಕ್ಕಿಗಳು ಚೆನ್ನಾಗಿ ಹೆಲ್ತಿಯಾಗಿ ನಮ್ಮ ಮುಂದೆ ಇದ್ರೆ ನಾವು ಸಂತೋಷವಾಗಿರ್ತೀವಿ, ನಮಗೂ ಖುಷಿ ಆಗತ್ತೆ ಅಕ್ಕಿಗಳನ್ನ ನೋಡೋದಕ್ಕೆ. ಸೊ ದಯವಿಟ್ಟು ಈ ಒಂದು 2 ತಿಂಗಳ ಕಾಲ ಇದೊಂದು ಮೇಂಟೈನ್ ಮಾಡಿ ಅಕ್ಕಿಗಳಲ್ಲಿ ವಿನಾಕಾರಣ ಏನು ಕಾಯಿಲೆ ಇಲ್ಲದೆ ಸಾಯೋದನ್ನ ತಡಿಬೋದು, ಸುಕ್ಕ ಹೋಗ್ತದೆ. ಆಮೇಲೆ ಇನ್ನೊಂದು ಮೇಯ್ನ್ ಅಂತ ಹೇಳಿದ್ರೆ ಬರೀ ಪ್ಯಾರಾಸೈಟ್ಸ್ ಒಂದೇ ಅಲ್ಲ, ಈ ಒಂದು ನೀವು ಫಾರ್ಮುಲಾನ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಚಕ್ಕೆ ಮತ್ತೆ ಲವಂಗ, ಈ ಅರಿಶಿನ, ಬೇವು ಏನು ಹೇಳಿದೀನಿ, ಇದು ತುಂಬಾ ಪವರ್ಫುಲ್ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತದೆ. ಎಷ್ಟೋ ಬ್ಯಾಕ್ಟೀರಿಯಾಗಳು ಎಲಿಮಿನೇಟ್ ಆಗ್ಬಿಡ್ತದೆ ಲಾಫ್ಟಿಂದ. ನಿಮ್ಮ ಲಾಫ್ಟಲ್ಲಿ ಅಕ್ಕಿಗಳಿಗೆ 90% ಕಾಯಿಲೆಗಳೇ ಬರೋದಿಲ್ಲ. ಆ ರೀತಿ ಒಂದು ಕೆಲಸ ಮಾಡ್ತದೆ. ನಮ್ಮ ಆಲ್ ಇನ್ ಒನ್ ಯೂಸರ್ಸ್ ಯಾರಾದ್ರು ಇದ್ರೆ ಇದ್ರ ಅವಶ್ಯಕತೆ ಇರಲ್ಲ, ಬರೀ ಇದು ಮಾತ್ರ ಕೊಟ್ಕೊಳ್ಳಿ. ಇದು ಕೊಡೋದ್ರಿಂದ ಅಕ್ಕಿಗಳಲ್ಲಿ ವೆಯ್ಟ್ ಗೇನ್ ಮಾಡೋಕೆ ಕೊಡ್ತದೆ. ಆಲ್ ಇನ್ ಒನ್ ದಿನ ಬಿಟ್ಟು ದಿನ ಕೊಡೋದ್ರಿಂದ ಈ ಪ್ಯಾರಾಸೈಟ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲ ಎಲಿಮಿನೇಟ್ ಮಾಡ್ತಾ ಇರ್ತದೆ. ಅದ್ರ ಕೆಲಸ ಅದು ಕಂಟಿನ್ಯೂ ಮಾಡ್ತಾ ಇರ್ತದೆ. ವೆಯ್ಟ್ ಗೇನ್ ಹಾಕಕ್ಕೆ ಮಾತ್ರ ಇದೊಂದು ಮಾಡ್ಕೋಬೋದು. ಇದನ್ನ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಬಾದಾಮು, ಬಿಳಿ ಎಳ್ಳು, ಕಪ್ಪೆಳ್ಳು, ಅರಿಶಿನ, ಆಮೇಲೆ ಏನಪ್ಪ ಕುಂಬಳಕಾಯಿ ಬೀಜ, ಇಷ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ಇಟ್ಕೊಂಡು ನನಗೆ ಬೇಕಾದ ರೀತಿಯಲ್ಲಿ ನಾನು ಮಾಡ್ಕೋತೀನಿ. ಕೆಲವೊಂದು ಹೆಣ್ಣುಗಳು ಬ್ರೀಡಿಂಗ್ ಟೈಮಲ್ಲಿ ಜೊತೆ ಹಾಕಬೇಕು, ಬರೀ ಬಿಳಿ ಎಳ್ಳು ಬೆಲ್ಲ ಮಾತ್ರ ಕೊಡ್ತೀನಿ, ಆವಾಗ ಇದು ಹಾಕೋದಿಲ್ಲ, ಫ್ಯಾಟ್ ಬಂದ್ಬಿಡ್ತದೆ ಅಂತ. ಸೊ ಏನು ಮಾಡ್ತೀನಿ, ಬಿಳಿ ಎಳ್ಳು ಆಮೇಲೆ ಬೆಲ್ಲನ ಮಾತ್ರ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ತೀನಿ. ಸೊ ಬಿಳಿ ಎಳ್ದು ಪೌಡ್ರ್ ಇದೆ, ಅದು ಎಲ್ಲ ಮೋಸ್ಟ್ಲಿ ನೆನ್ನೆ ಮಾಡಿದ್ದಾಗ ಆ ರೀಲ್ಸ್ ಹಾಕ್ದೆ ಬಂದು ನಮ್ಮ ಹುಡುಗರು ಎಲ್ಲ ತೊಗೊಂಡು ಹೋಗ್ಬಿಟ್ರು. ಅದನ್ನು ಒಂದು ಅರ್ಧ kg ಅಷ್ಟು ಮಾಡ್ಕೊಂಡೆ ನನಗೆ ಅಂತ, ಲಾಫ್ಟಿಗೆ ಅಂತ. ಮೊನ್ನೆ ಯಾರೋ ನಮ್ಮ ಹುಡುಗ ಸುಕ್ಕ ಹೋಗ್ಬಿಟ್ಟಿತ್ತು, ಪೇಪರ್ ಆದಂಗೆ ಆಗ್ಬಿಟ್ಟಿತ್ತು ಒಂದು ತಾಮ್ರಲಕ್ಕಿ, ಅದನ್ನ ತಗೊಂಬಂದು ಕೊಟ್ಟರು. ಇದು ಹೋಗ್ಬಿಡುತ್ತೆ ಅಂತೇಳಿ ನಾನೇ ಎತ್ತಿಕೊಂಡೆ, ನನ್ನ ಪ್ರಯತ್ನ ಮಾಡ್ತೀನಿ ಅಂತ. ಅದಕ್ಕೆ ಅಂತ ಮಾಡಿದೆ. ಬಟ್ ಆ ವಿಡಿಯೋ ನೋಡಿ ನಮ್ಮ ಕೆಲವು ಸಬ್ಸ್ಕ್ರೈಬರ್ಸ್ ಅವಾಗೇ ಬಂದು ಆ ವಿಡಿಯೋ ಹಾಕಿದ್ದು 2 ಅವರ್ಗೆ ಬಂದು ತೊಗೊಂಡು ಹೋಗ್ಬಿಟ್ರೆ ಎರಡೂ. ಸೊ ಮತ್ತೆ ಮಾಡ್ಕೋಬೇಕು. ಮಾಡ್ಕೊಳ್ಳೋಬೇಕಾದ್ರೆ ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಯೂಸ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಕ್ಕಿಗಳು ಹೆಲ್ತಿಯಾಗಿರ್ತದೆ. ನೆಕ್ಸ್ಟು ಈಗ ಯಾರ್ಯಾರ ಹತ್ರ ನಮ್ಮ ಆಲ್ ಇನ್ ಒನ್ ಇಲ್ಲ ಅಂಥವರು ಯಾವ ರೀತಿ ಅಕ್ಕಿಗಳಿಗೆ ಯಾವುದು ಕಾಯಿಲೆ ಬರ್ದಿರೋ ಥರ ಮೇಂಟೈನ್ ಮಾಡ್ಬೋದು ಬರ್ಡ್ಸ್ನ ಅಂತ ಒಂದು ಫಾರ್ಮುಲಾ ರೆಡಿ ಮಾಡಿದ್ದೀನಿ. ಇದು ಆಲ್ ಇನ್ ಒನ್ ಇಲ್ಲದೇ ಇರೋರಿಗೆ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲ ನಾಳೆ ಇಲ್ಲ ನಾಳಿದ್ದು ಅಪ್ಲೋಡ್ ಮಾಡ್ತೀನಿ. ಅದು ಹಾಕೋದ್ರಿಂದ ಅಕ್ಕಿಗಳಲ್ಲಿ ಇಮ್ಯುನಿಟಿ ಯಾವ ರೀತಿ ಜಾಸ್ತಿ ಮಾಡುತ್ತೆ ಅಂತೇಳಿ ನಾನೊಂದು ವಿಡಿಯೋ ಹಾಕ್ತೀನಿ. ಅದನ್ನು ನೋಡಿ ನೀವು ಅದನ್ನು ಫಾಲೋ ಮಾಡಿ ಡೈಲಿ. ಆ ಅಕ್ಕಿಗಳಲ್ಲಿ ಯಾವುದೇ ರೀತಿ ಕಾಯಿಲೆ ಬರ್ದಂಗೆ ತಡಿಬೋದು ಫ್ರೆಂಡ್ಸ್.